ಜಮೀನಿಗಾಗಿ ಸಹೋದರ ಸಹೋದರಿಯರ ಗಲಾಟೆ. ಬುರುಡೆ ಬಿಚ್ಚಿ ರಕ್ತ ಸುರಿಯುವಂತೆ ಹೊಡೆದಾಡಿದ್ರು. ಎಸ್ ವೀಕ್ಷಕರೇ, ಅದ್ಯಾಕೋ ಈ ಕ್ರೈಮ್ ಅನ್ನೋದು ಎಂದಿಗೂ ಕಡಿಮೆಯಾಗ್ತಾ ಇಲ್ಲ. ಹಣ ಆಸ್ತಿಗಾಗಿ ಒಡ ಹುಟ್ಟಿದವರೇ ಗಲಾಟೆ ಮಾಡಿಕೊಂಡು ಕೊನೆಗೆ ಕೊಲೆ ಮಾಡುವ ಹಂತಕ್ಕೆ ತಲುಪ್ತಿದ್ದಾರೆ. ಬಾಯಿ ಮಾತಿಗೆ ನಮಗೆ ಯಾವ ಆಸ್ತಿ ಅಂತಸ್ತು ಬೇಕಿಲ್ಲ ಅಂತಾರೆ. ಆದ್ರೆ ಕೊನೆಗೆ ಆಸ್ತಿ ಭಾಗ ಅನ್ನೋ ವಿಚಾರ ಬಂದಾಗ ಗಲಾಟೆ ಶುರು ಮಾಡಿ ಕಿತ್ತಾಡ್ತಾರೆ. ಇಲ್ಲೊಂದು ಕಡೆ ಸಹೋದರ ಸಹೋದರಿಯರು ಜಮೀನು ವಿಚಾರವಾಗಿ ಭೀಕರವಾಗಿ ಗಲಾಟೆ ಮಾಡಿಕೊಂಡು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದಿದ್ದಾರೆ. ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ನೋಡಿ. ಹೌದು, ಹೀಗೆ ರಕ್ತದ ಮಡುವಿನಲ್ಲಿ ಕುಳಿತುಕೊಂಡು ರಸ್ತೆಯಲ್ಲಿ ಬಿದ್ದು ಒದ್ದಾಡ್ತಾ ಇರುವ ಹಾಗೆ ಆಸ್ಪತ್ರೆಯ ಬೆಡ್ ಮೇಲೆ ದೇಹದ ಹಲವು ಭಾಗಗಳಿಗೆ ಬ್ಯಾಂಡೇಜ್ ಹಾಕೊಂಡು ಮಲಗಿರುವ ದೃಶ್ಯ ಕಂಡು ಬಂದಿರೋದು ಚಿತ್ರದುರ್ಗ ಜಿಲ್ಲೆಯಲ್ಲಿ. ಹೌದು, 1 ಎಕರೆ 10 ಗುಂಟೆ ಜಮೀನಿಗಾಗಿ ಸಹೋದರ ಸಹೋದರಿಯರು ಬುರುಡೆ ಬಿಚ್ಚಿಕೊಳ್ಳುವಂತೆ ಹೊಡೆದಾಡಿಕೊಂಡ ಘಟನೆ ಹೊಳಲ್ಕೆರೆ ತಾಲೂಕಿನ ಗಂಗಸಮುದ್ರ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ನಾಗಮ್ಮ ಎಂಬುವವರಿಗೆ 1 ಎಕರೆ 10 ಗುಂಟೆ ಜಮೀನಿತ್ತು. ನಾಗಮ್ಮ ತಮ್ಮ ಜಮೀನನ್ನ ತಮ್ಮ ಹೆಣ್ಣು ಮಕ್ಕಳ ಹೆಸರಿಗೆ ಮಾಡಿದ್ರು. ನಾಗಮ್ಮನ ಗಂಡ ರಾಮಣ್ಣ ಸಹೋದರರು ಜಮೀನನ್ನ ಹೆಣ್ಣು ಮಕ್ಕಳಿಗೆ ಕೊಡುವ ಬದಲು ತಮಗೆ ನೀಡಬೇಕಂತ ಗಲಾಟೆ ಮಾಡಿದ್ರು. ಇದೇ ವಿಚಾರವಾಗಿ ರಾಜ್ಯ ಪಂಚಾಯಿತಿಗೆ ಕರೆದಿದ್ದ ವೇಳೆ ರಾಮಣ್ಣ ಸಹೋದರರಾದ ರಂಗಸ್ವಾಮಿ, ಪ್ರದೀಪ, ಮಹಲಿಂಗಪ್ಪ ಸೇರಿದಂತಹ 8 ಜನರ ತಂಡ ಪ್ರದೀಪ, ರಾಮಪ್ಪ, ನಾಗಮ್ಮ ಸೇರಿದಂತೆ 5 ಜನರ ಮೇಲೆ ರಿಪೀಸ್ ಕಲ್ಲು ದೊಣ್ಣೆಯಿಂದ ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ದಾರೆ. ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಈ ಸಂಬಂಧ ಹೊಳಲ್ಕೆರೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ ಗಾಯಾಳು ಕುಟುಂಬಸ್ಥರು ಆಗ್ರಹಿಸುತ್ತಿದ್ದಾರೆ. ಪಂಚಾಯತಿ ಕರೆತಲು ನಾವು ಹೋದ್ವಿ, ಊಟ ಮಾಡೋಕ್ಕೂ ಬಿಡಲಿಲ್ಲ. ಅವರು ಬರ್ರಿ ಪಂಚಾಯತಿ ಕೂರಿಸಿದ್ವಿ ಅಂತಂದ್ರು. ಆವಾಗ ಊಟ ಮಾಡ್ಕೊಂಡು ಬರ್ತೀವಿ ತಡೀರಿ ಅಂದ್ರು, ತಡೀಲಿಲ್ಲ. ನಮ್ಮ ಫ್ಯಾಮಿಲಿಯಾಗ ನಮ್ಮ ಅಜ್ಜನ ಕರೆದ್ರು, ಅದಕ್ಕೆ ನಾವು ಹೋಗಿದ್ವಿ ಪಂಚಾಯತಿ ಕೂರಿಸಿ ಮಾತಾಡ್ತಿರ್ಬೇಕಾದ್ರೆ ಅವರೆಲ್ಲ ಮುಂಚೆನೇ ಪ್ಲಾನ್ ಮಾಡ್ಕೊಂಡು ಇದು ರಿಪೀಸು, ಕಬ್ಬಣದ ರಾಡು, ಕಲ್ಲು, ಕೋಲು ಎಲ್ಲ ತಂದು ರೆಡಿ ಮಾಡಿ ಇಟ್ಟು ಬಂದಿದ್ದಾರೆ ಅವ್ರ ಮನೆ ಹತ್ರ. ಅವ್ರು ಪ್ಲಾನ್ ಮಾಡಿದ್ದೆ ಆ ಮನೆ ಹತ್ರ ಹೊಡಿಬೇಕು, ಸಾಯಿಸಬೇಕು ಅಂತ. ಹಂಗಾಗಿ ಇಲ್ಲಿಂದ ಪಂಚಾಯತಿ ಮಾತಾಡ್ತಿರೋರು ಮಾತಾಡ್ತಾನೆ ಇದ್ರು. ಹಿಂದಿಂದ ಬಂದು ನನ್ನ ತಮ್ಮ ಫಸ್ಟ್ ಹೊಡಿದ್ರು, ನಾವೆಲ್ಲ ಹೊರಗೆ ಬಂದು ಆಮೇಲೆ ಯಾರ್ಯಾರು ಸಿಗ್ತಾರೋ ಅಲ್ಲಲ್ಲೇ ಹೊಡೆದು ಬೀಳಿಸಿದ್ರು. ಯಾರ್ಯಾರು ಬಂದು ನಮ್ಗೆ ಸಪೋರ್ಟ್ ಮಾಡೋರು ಇರಲಿಲ್ಲ. ಸುಮಾರು ಸರಿ ಹಿಂಗೆ ನಮ್ಮ ಮೇಲೆ ಅಲ್ಲೇ ಮಾಡಿದ್ರು. ನಾನು ತರಕಾರಿ ವ್ಯಾಪಾರ ಮಾಡ್ಬೇಕಾದ್ರೆ ಅವ್ರ ಮನೆ ಮುಂದೆ ಹೋಗಂಗಿಲ್ಲ, ಹಿಡ್ಕೊಂಡು ಹೊಡಿಯೋದು ಬಡಿಯೋದು ಭಾರಿ ತೊಂದರೆ ಕೊಟ್ಟು ನಾವು ಒಬ್ಬೊಬ್ಬರು ಒಂದೊಂದು ಜಾಗದಾಗಿಲ್ಲ, ನಿಮ್ಮ ಜೀವ ನಾವು ತೆಗಿದಲ್ಲೇ ಬಿಡಲ್ಲ, ನಿಮ್ಮ ಜೀವ ತೆಗೆದೇ ಹೋಗ್ತೀವಿ ಅಂತಂದು ಮಾತಾಡ್ತಾರೆ. ಮತ್ತು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಲ್ಲೇ ನಮ್ಮನ್ನು ಪ್ರಾಣ ಭಯ ಮಾಡ್ತಿದ್ದಾರೆ. ಅವರು ಭಾರಿ ಹಲ್ಲೆ ಮಾಡ್ತಾರೆ. ನೀವು ನಮಗೆ ರಕ್ಷಣೆ ಕೊಡಬೇಕು. ಯಾರ್ಯಾರು ಹಲ್ಲೆ ಮಾಡಿದ್ದಮ್ಮ? ಈಗ ನಾಗರಾಜು, ಬಸವರಾಜ, ನಾಗಪ್ಪ, ಗೋವಿಂದಪ್ಪ, ರಂಗಸ್ವಾಮಿ, ಲೋಕೇಶು, ಸಾಕಮ್ಮ, ಸೀತಮ್ಮ, ನಾಗಪ್ಪ ಇವರೇ ಹಲ್ಲೆ ಮಾಡಿರೋದು ನಮ್ಮ ಮೇಲೆ. ಎಷ್ಟು ಜನರ ಮೇಲೆ ಹಲ್ಲೆ ಆಗಿದೆ? ಯಾರ್ಯಾರ ಮೇಲೆ? 5 ಜನದ ಮೇಲೆ ಹಲ್ಲೆ ಆಗಿದೆ ಸರ್. ಮಾಲಿಂಗಪ್ಪ, ಪ್ರದೀಪ್, ರಾಮಪ್ಪ, ದೊಡ್ಡಮ್ಮ. ಈಗ ನಮ್ಮ ನಾಗಮ್ಮನ ಹೆಸರಿಗೆ ನಮ್ಮ ಅಜ್ಜಿ ನಾಗಮ್ಮ ಅಂದರೆ ನಾಗಮ್ಮ ಹೆಸರಿಗಿಂದ ತಾಯಿಗೆ ಮಗಳ ದಾನ ಮಾಡಿದ್ರು 1 ಎಕರೆ 10 ಗುಂಟೆ. ಅದಕ್ಕೆ ನಿಮಗೆ ಏನು ಬೇಕು ಅದೆಲ್ಲ ನಮಗೆ ಕೊಡ್ರಿ ಅಂತಂದು ಅವರು ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದು ಬಂದು. ಸುಮ್ಮನೆ ಪಂಚಾಯತಿ ನೆಪ ಹಾಕಿಂದು ಹೊಡಿಬೇಕು, ಸಾಯಿಸಿರೇ ಹೊಲ ಸಿಗೋದು ಅಂತಂದು ಹೊಡೆದ್ರು ಸರ್ ಬಂದು. ಈಗ ಏನಾಗಬೇಕು ಅಂತ ಆಗ್ರಹಿಸ್ತೀವಿ? ನಮಗೆ ಜೀವಕ್ಕೆ ರಕ್ಷಣೆ ಬೇಕು. ನಮ್ಮ ಮುಂದೆ ನಾವು ಯಾವುದಕ್ಕೂ ಮುಂದೆ ಜೀವನ ತೆಗಿತೀವಿ ಅಂತಂದು ಹೇಳ್ತಿದ್ದಾರೆ. ನಮ್ಗೆ ಎಲ್ಲಿಗೆ ಹೋದ್ರೂ ನಮಗೆ ಜೀವ ಉಳಿಸಲ್ಲ. ಊರಿಗೆ ಹೋದ್ರೂ ಭಾರಿ ಸತಿ ಅಲ್ಲೇ ಮಾಡಿದ್ದಾರೆ. ಈ ಸತಿ ಜಮೀನು ವಿಚಾರಕ್ಕೆ ನಮ್ದೇನು ಜಮೀನಿನ ಬಗೆಹರಿಸ್ಕೊಟ್ಟು ನಮ್ಮ ಜೀವಕ್ಕೆ ರಕ್ಷಣೆ ಕೊಡಬೇಕು, ನಮ್ಮ ಜೀವ ಉಳಿಸಲ್ಲ ಅಂತೆಲ್ಲ ಹೇಳ್ತಿದ್ದಾರೆ. ಇವಾಗಲೂ ಸಮೇತ ಅದನ್ನ ಹೇಳ್ತಿದ್ದಾರೆ. ಯಾವಾಗಲೂ ಜೀವನ ಮೇಲೆ ತೊಂದರೆ ಕೊಡ್ತಿದ್ದಾರೆ ನಮಗೆ. ಭಾರಿ ಸತಿ ಅಲ್ಲೇ ಮಾಡಿ ನಾವೆಲ್ಲೂ ಊರಾಗ ಹೋಗಂಗಿಲ್ಲ, ಒಬ್ಬೊಬ್ಬರೇ ಒಂದಾರಿಗಿಲ್ಲ, ಹೊಡಿಯೋದು ಬಡಿಯೋದು ಮಾಡ್ತಿದ್ದಾರೆ. ಅದೇನೇ ಇರಲಿ, ಕೂತು ಸಮಸ್ಯೆಯನ್ನ ಪರಿಹರಿಸಿಕೊಂಡು ಸುಖವಾಗಿ ಬದುಕಬೇಕಾದವರು ಜಮೀನಿನ ವ್ಯಾಮೋಹಕ್ಕೆ ಒಳಗಾಗಿ ರಕ್ತ ಸಂಬಂಧಿಕರನ್ನೇ ಕೊಲೆ ಮಾಡುವ ಹಂತಕ್ಕೆ ತಲುಪಿರುವುದು ವಿಪರ್ಯಾಸವೇ ಸರಿ. ವೆಂಕಟಾಚಲಪತಿ, ಪ್ರಜಾಶಕ್ತಿ ಟಿವಿ, ಚಿತ್ರದುರ್ಗ.